ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಒಬ್ಬಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಒಬ್ಬಟ್ಟು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈಗ 3 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟಲ್ಲಿ ಒಬ್ಬಟ್ಟನ್ನು ಮಾಡಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಸೊ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ನೋಡ್ಕೊಂಡಾದ್ರೆ ನೀವು ಮೈದಾ ಬದಲು ಬೇಕಿದ್ರೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. 1 ಕಪ್ ಗೋಧಿ ಹಿಟ್ಟು, 2 ಕಪ್ ಮೈದಾ ಕೂಡ ಹಾಕ್ಕೊಳ್ಬೋದು. ಸೊ 3 ಕಪ್ ಆಗೋಷ್ಟು ನಾನು ಮೈದಾವನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನಾವು ನೋಡ್ಬೋದು, ಈ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಈ ಪೂರ್ತಿ ನಾನು ಒಂದು ಒಬ್ಬಟ್ಟು ರೆಸಿಪಿಯನ್ನು 1 ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತಗೊಂಡಿದ್ದೀನಿ. ನಂತರ ಸ್ವಲ್ಪ ನಾವು ಅಡುಗೆ ಅರಿಶಿನ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಏನು ಬೇಡ. ನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಹೀಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಜಾಸ್ತಿ ನೀರನ್ನು ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ. ನಾವು ಒಬ್ಬಟ್ಟು ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ಖಂಡಿತವಾಗ್ಲೂ ತುಂಬಾ ಒಂದು ನೀಟಾಗಿ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನೀರು ಹೆಚ್ಚಾದರೂ ಕೂಡ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ, ನೀರು ಕಮ್ಮಿ ಆದರೂ ಕೂಡ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡ್ಬೋದು ನೀವು ಕೂಡ, ನಾನು ಹಿಟ್ಟನ್ನು ಹೆಚ್ಚಿಗೆ ನೀರನ್ನು ಉಪಯೋಗಿಸ್ಕೊಂಡಿಲ್ಲ. ಈ ರೀತಿ ಇಷ್ಟು ಸ್ವಲ್ಪ ಟೈಟಾಗಿರಲಿ, ಜಾಸ್ತಿ ಗಟ್ಟಿ ಏನು ಬೇಡ, ಮೀಡಿಯಮ್ ಆಗಿರಲಿ. ಅಲ್ಲಿಗೆ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ನೆಂದ ಮೇಲೆ ನಮಗೆ ಬೇಕಾಗಿರೋಂಥ ಹದಕ್ಕೆ ಬಂದುಬಿಡುತ್ತೆ. ಜಾಸ್ತಿ ತೆಳ್ಳಗೆ ಕೂಡ ನಾನು ಮಾಡ್ಕೊಂಡಿಲ್ಲ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕಾಗುತ್ತೆ, ಒಬ್ಬಟ್ಟು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಹಿಟ್ಟನ್ನು ಕಲಸಿದ ನಂತರ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಮಾಡಿಕೊಂಡು ಅದನ್ನು 1-2 ಸೆಕೆಂಡ್ವರೆಗೂ ನಾನು ನಾದ್ಕೊಳ್ತಾ ಇದ್ದೀನಿ. ಓಕೆ. ಸೊ ಆಮೇಲೆ ಕೂಡ ನಾದೋದೇನು ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ನೆನೆ ಹಾಕಿರ್ತೀವಲ್ವ, ಹಿಟ್ಟನ್ನು ನೆನೆ ಹಾಕ್ದಾಗಲೇ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಈ ರೀತಿಯಾಗಿ ನಾವು ಅದನ್ನು ನಾದ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾದಾಗಿದೆ. ಸೊ ಮತ್ತೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಣ್ಣೆ ಹಾಕಿದ ನಂತರ ಈಗ ಒಂದ್ಸಲ ನಾನು ಈ ಒಂದು ಶೆಲಪ್ ಕಲ್ ಮೇಲೆ ಈಗ ಒಂದ್ಸಲ ನಾವು ಈ ರೀತಿಯಾಗಿ ನಾದ್ಕೊಳ್ಳೋಣ. ನಾವು ಹಿಟ್ಟನ್ನು ಹೇಗೆ ನಾದ್ಕೊಳ್ತೀವಲ್ಲ, ಚಪಾತಿ ಹಿಟ್ಟನ್ನು ಅಥವಾ ರೊಟ್ಟಿಯನ್ನು, ಆ ರೀತಿಯಾಗಿ ಹಿಟ್ಟನ್ನು ನಾವು ನಾದ್ಕೋಬೇಕಾಗತ್ತೆ. ಸೊ ನಾನೇನು ಜಾಸ್ತಿ ಏನು ನಾದಕ್ಕೆ ಹೋಗ್ತಾ ಇಲ್ಲ, ಜಾಸ್ತಿ ಏನು ಬೇಕಾಗೋದಿಲ್ಲ. ಸ್ವಲ್ಪ ನೆನೆಯೋದಕ್ಕೆ 1-2 ಅವರ್ ಟೈಮ್ ಇದ್ದರೆ ಸಾಕು, ಚೆನ್ನಾಗಿ ನೆಂದು ಬಿಡುತ್ತೆ. ಟೈಮ್ ಇಲ್ಲ ಅನ್ನೋದಾದರೆ ನೀವು ನೀಟಾಗಿ ಒಂದ್ಸಲ ನಾದಿ ನೀಟಾಗಿ ಇಟ್ಬಿಟ್ರೆ 1 ಅವರಿಗೆಲ್ಲ ನಿಮಗೆ ನೀಟಾಗಿ ಬಂದುಬಿಡುತ್ತೆ. ಆದರೆ ಆದಷ್ಟು 1-2 ಅವರ್ ಇದ್ದಂಗೆ ಹಿಟ್ಟನ್ನು ನೆನೆ ಹಾಕ್ಕೊಳ್ಳಿ. ಓಕೆ. ನಂತರ ಈಗ ನಾನು ಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು 2 ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಕಪ್ಪು ಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಕಡಲೆಬೇಳೆಯಲ್ಲೂ ಕೂಡ ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ಸೊ ಆದರೆ ಇದು ಬೇಳೆ ಅಲ್ಲ, ತೊಗರಿ ಬೇಳೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳೋಣ. ನೀಟಾಗಿ ತೊಳಿಬೇಕಾಗುತ್ತೆ. ಸೊ ಅದರಲ್ಲಿರುವಂಥ ಸ್ಟಾರ್ಚಸ್ ಎಲ್ಲ ಬಂದುಬಿಡುತ್ತೆ 1-2 ಸಲ ನೀರಲ್ಲಿ ತೊಳೆದ್ಬಿಟ್ರೆ. ಅದಾದ ನಂತರ ಮತ್ತೆ ನಾನು ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ಬೇಕು. 3-4 ಕಪ್ ನೀರನ್ನು ಹಾಕ್ಕೊಳ್ತೀನಿ. ನೀರು ಜಾಸ್ತಿ ಬೇಕಾಗುತ್ತೆ. ಯಾಕೆ ಅಂತಂದರೆ ಒಬ್ಬಟ್ಟು ಸಾಂಬಾರಿಗೂ ಕೂಡ ನಮಗೆ ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಮತ್ತು ಬೇಳೆ ಬೇಗ ಬೇಯಬೇಕು ಚೆನ್ನಾಗಿ ಅನ್ನೋದಾದರೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ ಈಗ. ಓಕೆ. ಸೊ ಸ್ಟವ್ ಮೇಲೆ ಇಟ್ಟ ನಂತರ ಇವಾಗ ಅದು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಅದಾದ ನಂತರ ಮೇಲ್ಗಡೆ ಬರುತ್ತಲ್ಲ, ಅದರ ನೊರೆಯನ್ನು ತೆಗಿಬೇಕಾಗತ್ತೆ. ಓಕೆ.
ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಬೇಳೆಯನ್ನು ಬೇಯಿಸ್ಕೋಬೇಕಾದ್ರೆ ಸ್ಟವ್ ಮುಂದೆನೇ ಇರಬೇಕಾಗುತ್ತೆ, ಗೊತ್ತಾಯ್ತಾ? ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲೂ ಕೂಡ ವಿಷಲ್ ಮಾಡ್ಕೋಬೋದು, ಆದರೆ ಒಂದೊಂದು ಸಲ ಬೇಗ ಬೆಂದೋಗ್ಬಿಡುತ್ತೆ. ಜಾಸ್ತಿ ಬೇಳೆ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಬೇಳೆ ಬೆಂದಿರಬೇಕು. ಈಗ ಒಂದು ಕಾಳನ್ನು ತಗೊಂಡು ಈ ರೀತಿ ಮ್ಯಾಶ್ ಮಾಡಿದ್ರೆ ನೀಟಾಗಿ ಮ್ಯಾಶ್ ಆಗಬೇಕು. ಸ್ವಲ್ಪನೂ ಕೂಡ ಗಂಟು ಉಳಿಬಾರ್ದು. ಆ ರೀತಿಯಾಗಿದ್ದರೆ ಬೇಳೆ ಪರ್ಫೆಕ್ಟಾಗಿ ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಅಂತ. ಅದಾದ ನಂತರ ಈಗ ಸ್ಟ್ರೈನರಲ್ಲಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು. ಸೊ ಈಗ ಬೇಳೆ ಕಟ್ಟು ಒಂದು ಕಡೆ ರೆಡಿ ಆಗುತ್ತೆ, ಬೇಳೆ ಒಂದು ಸೈಡು ಬಂದ್ಬಿಡುತ್ತೆ. ಸಾಂಬಾರಿಗೆ ನೀವು ಬೇಳೆ ಕಟ್ಟನ್ನು ಉಪಯೋಗಿಸಿ ಮಾಡ್ಕೋಬೋದು. ಸಾಂಬಾರು ರೆಸಿಪಿ ಏನಾದರೂ ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಬ್ಬಟ್ಟು ಸಾಂಬಾರು ರೆಸಿಪಿಯನ್ನು ನಾನು ಶೇರ್ ಮಾಡ್ತೀನಿ. ಈಗ ಬೇಳೆಯನ್ನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕಿದ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ. 1.5 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟು ಹೆಚ್ಚು ಸ್ವೀಟ್ ಬೇಕು ಅನ್ನೋದಾದರೆ ಇನ್ನೂ ಒಂದು ಅರ್ಧ ಕಪ್ ಬೆಲ್ಲವನ್ನು ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು 1 ಅಥವಾ 1.5 ಅಥವಾ 2 ಕಪ್ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸ್ವೀಟ್ ಹೆಚ್ಚು ಬೇಕು ಅಂತಂದರೆ ನಾನಿಲ್ಲಿ 1.5 ಕಪ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ನಾನು ಫ್ರೆಶ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಕೊಬ್ಬರಿ ಪೌಡರ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ 2 ಕಪ್ ಆಗುವಷ್ಟು. ಈಗ ಇಷ್ಟನ್ನು ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಸೈಡಲ್ಲೆಲ್ಲ ನೋಡ್ಬೋದು ನೀವು, ಚೆನ್ನಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಮತ್ತು ಚೆನ್ನಾಗಿ ಕುದಿಸ್ಬೇಕು. ಒಂದು 3 ನಿಮಿಷದವರೆಗಾದರೂ ನೀವು ಇದನ್ನು ಕುದಿಸ್ಕೊಳ್ಳಿ, ಆಯಿತಾ? ಹೂರಣ ಮಾಡೋದಕ್ಕೆ ನಾವು 3 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಅದಾದ ನಂತರ ಒಂದು 4 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನು ಮತ್ತು ಒಣಶುಂಠಿ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅದನ್ನು. ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇನ್ನೊಂದು ಸಲ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಮೃದುವಾದ ರುಚಿಯಾದ ಬೇಳೆ ಒಬ್ಬಟ್ಟನ್ನ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಒಂದು ಸಲ ಹೀಗೆ ನೀವು ಟ್ರೈ ಮಾಡಿ. ಈ ಒಂದು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರುಚಿಯಾಗಿ ಯಾರು ಕೂಡ ನನಗೆ ಒಬ್ಬಟ್ಟು ಬರಲ್ಲ ಅಂತಿರಲ್ಲ, ಅವರೆಲ್ಲರೂ ಕೂಡ ತುಂಬ ಈಸಿಯಾಗಿ ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ಈಗ ನೋಡ್ಬೋದು ನೀವು, ಈಗ ನಾನು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಜಾರಲ್ಲಿ ನೀವು ಬೇಳೆಯನ್ನು ರುಬ್ಕೊಂಬನ್ನಿ, ಆವಾಗ ಪರ್ಫೆಕ್ಟಾಗಿ ರುಬ್ಬಕ್ಕೆ ಸರಿಯಾಗುತ್ತೆ. ದೊಡ್ಡ ಜಾರಲ್ಲಾದರೆ ಕೆಳಗಡೆನೇ ಬೇಳೆ ಹಾಗೆ ಉಳ್ಕೊಂಬಿಡುತ್ತೆ, ರುಬ್ಬಕ್ಕೆ ಸರಿಯಾಗೋದಿಲ್ಲ. ಸಣ್ಣ ಜಾರಲ್ಲಾದರೆ ನೀಟಾಗಿ ಬೇಳೆಯನ್ನು ರುಬ್ಕೋಬೋದು. ಈಗ ನೋಡಿ, ರುಬ್ಬಿರೋವಂಥ ಮಿಶ್ರಣನ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಕೂಡ ರುಬ್ಬಿ ನಾವು ಬೌಲಿಗೆ ಸೇರಿಸ್ಕೊಳ್ಳೋಣ. ರುಚಿಯಾಗಿರುವಂತಹ ಒಂದು ಒಬ್ಬಟ್ಟು ಮಾಡುವಂಥ ವಿಧಾನ ತುಂಬಾ ಈಸಿ ಫ್ರೆಂಡ್ಸ್. ಓಕೆ, ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಹೂರಣನ. ಈಗ ಸ್ವಲ್ಪ ಒಂದು ಶೀಟಿಗೆ ಒಂದು ಎಣ್ಣೆ ಪ್ಯಾಕೆಟ್ ಇರುವಂಥ ಶೀಟ್ ಆದರೂ ತೊಗೊಳ್ಬೋದು, ಅಥವಾ ಬಟರ್ ಪೇಪರ್ ತೊಗೊಳ್ಬೋದು, ಅಥವಾ ಒಬ್ಬಟ್ಟು ಪೇಪರ್ ಇರುತ್ತೆ ಅದನ್ನು ಕೂಡ ತೊಗೊಳ್ಬೋದು, ಅಥವಾ ಈ ಥರ ಶೀಟು ಟ್ರಾನ್ಸ್ಪರೆಂಟ್ ಶೀಟ್ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಚಿಕ್ಕದ ಒಂದು ಹುಂಡೆನ ತೊಗೊಂಡು ನಾನು ಪೂರ್ತಿ ಅದನ್ನು ಅಗಲ ಮಾಡಿ ಅದಾದ ನಂತರ ಒಂದು ಚಿಕ್ಕ ಹುಂಡೆನ ನಾವು 2 ಹುಂಡೆಗಳು ಒಂದೇ ಸೈಜಲ್ಲಿ ಇರಬೇಕು, ಆಯಿತಾ? ಈಗ ಹೂರಣನೂ ಅಷ್ಟೇ ಇರಬೇಕು, ಕಣನೂ ಕೂಡ ಅಷ್ಟೇ ಒಂದು ಇದರಲ್ಲಿ ಅಳತೆಯಲ್ಲಿ ಇರಬೇಕು. ಅದಾದ ನಂತರ ಈ ರೀತಿಯಾಗಿ ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಕ್ಲೋಸ್ ಮಾಡಿದ ನಂತರ ಕವರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ಈಗ ನಾವು ಇದನ್ನು ಒಬ್ಬಟ್ಟನ್ನು ತೊಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕೈಯಲ್ಲೂ ಕೂಡ ನೀವು ತೊಟ್ಕೋಬೋದು, ಅಥವಾ ಇದ್ರ ಮೇಲೆ ಒಂದು ಬಟರ್ ಪೇಪರ್ನ ಹಾಕಿ ನೀವು ಚಪಾತಿ ಒತ್ತದಿರುತ್ತಲ್ಲ ಅದರಲ್ಲೂ ಕೂಡ ನೀವು ಚಪಾತಿ ಥರ ಹೊತ್ಕೊಳ್ಬೋದು, ಅಥವಾ ನೀವು ಕೈಯಲ್ಲೇ ಅಥವಾ ಒಂದು ಬಟ್ಲಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು. ತೆಳ್ಳಗೆ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ಇದು ಕೂಡ ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಕೈಗೆ ಅಂಟೋದಿಲ್ಲ. ತುಂಬಾ ಈಸಿಯಾಗಿ ನೀವು ಈ ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ನೋಡಿ, ಆಗಿದೆ ಇದು. ಈಗ ನಾನು ಒಂದು ತವಾಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಚ್ಚಿದ ನಂತರ ಇದಕ್ಕೆ ನಾವು ಸ್ವಲ್ಪ ಬಿಸಿಯಾದ ನಂತರ ಒಬ್ಬಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ತೆಳ್ಳಗಾಗುತ್ತಲ್ಲ ಅಷ್ಟು ತೆಳ್ಳಗೆ ನೀವು ಒಬ್ಬಟ್ಟನ್ನು ಲಟ್ಟಿಸ್ಕೊಳ್ಬೋದು ಫ್ರೆಂಡ್ಸ್.
ಈಗ ಆಗಿದೆ. ಸೊ ಇದನ್ನು ಒಂದು ಸೈಡು ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಒಬ್ಬಟ್ಟನ್ನು ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಒಂದೇ ಕಡೆ ಹಾಗೆ ಜಾಸ್ತಿ ಹುರಿ ಮಾಡಿದ್ರೆ ಕಪ್ಪು ಕಪ್ಪಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಮೇಲೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾನು ಇದನ್ನು ಟರ್ನ್ ಮಾಡಿ ಎರಡು ಸೈಡ್ ಕೂಡ ತುಪ್ಪವನ್ನು ಹಚ್ಚಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ನಿಧಾನವಾಗಿ ತುಂಬ ಸ್ಮೂತಾಗಿ ಬಂದಿರುತ್ತೆ, ಅದಕ್ಕೋಸ್ಕರ ಅಲ್ಲಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಿಧಾನಕ್ಕೆ ನಾವು ಇದನ್ನು ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ನಾನು ಎರಡು ಸೈಡ್ ಕೂಡ ನೋಡ್ಬೋದು ನೀವು, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ಹಾಗೆ ನಮಗೆ ಒಬ್ಬಟ್ಟು ದಿಢೀರಾಗಿ ತುಂಬ ಈಸಿಯಾಗಿ ಮೃದುವಾಗಿರುವಂತಹ ರುಚಿಯಾದ ಒಂದು ಬೇಳೆ ಒಬ್ಬಟ್ಟು, ತೊಗರಿ ಬೇಳೆ ಒಬ್ಬಟ್ಟನ್ನು ಪರ್ಫೆಕ್ಟ್ ಒಂದು ಅಳತೆಯಲ್ಲಿ ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಸುಲಭವಾದ ವಿಧಾನದಲ್ಲಿ ನೀವು ಬೇಳೆ ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ಸೊ ಈಗ ಆಗಿದೆ, ಇದನ್ನು ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಳ್ತೀನಿ. ಇದೇ ರೀತಿ ಮತ್ತೆ ಒಬ್ಬಟ್ಟುಗಳನ್ನು ತಟ್ಟಿ ನಾನು ಬೇಯಿಸ್ಕೊಂಡು ಇದನ್ನು ಸರ್ವ್ ಮಾಡ್ತೀನಿ. ನೋಡಿ, ತೊಗರಿ ಬೇಳೆ ಒಬ್ಬಟ್ಟು ತುಂಬ ಈಸಿಯಾಗಿ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾವುದೇ ಹಬ್ಬ ಹರಿದಿನಗಳಲ್ಲೂ ನೀವು ಈ ದಿಢೀರಾಗಿ ಒಬ್ಬಟ್ಟನ್ನು ತಯಾರಿಸ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.